5 ಜನ ಯಾಕೆ ಕೇಳ್ತಾರೆ? ಅವ್ರ ಹತ್ರ ಅವ್ರಿಗೆ ಏನು ಮುಜಾಯಿ ತಗೊಂಡ್ರ? ಹಾಂ ತಗೊಂಡಿವಿ ಸರ್. ಹೌದಾ? ನನ್ನ ವಿಡಿಯೋ ಹಾಕಿದ್ದೆ. ಹಾಂ ಇಟ್ಕೊ. ಎಷ್ಟು ಕೆಜಿ ಬರ್ಬೋದು ಇದು? ಇದು ಒಂದು 15 kg ಐತೆ, ಅದೊಂದು 8 kg ಐತೆ. ಕತೆ ಸಾಸು ಜಾಸ್ತಿ ತಾಂಡಲ್ ಕಣ ನಾನು. ಇಲ್ಲ 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 ನೋಡ್ರಿ ಇಷ್ಟೊಂದು ಕಾಯಿ ಕೊಡ್ತೀನಿ, ಕೊಟ್ಟರೆ 1250 ರೂಪಾಯಿ ಕೊಟ್ಟಾನೆ. ಆಗ್ಲಿ 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 ಎರನಟಿ ಜಾಸ್ತಿ ಮಾತ್ಬೇಡ. ಇಲ್ಲ ಇರ್ಲಿ ಇರ್ಲಿ ನಾಳೆ ಬರ್ತೀನಿ ನೋಡ ನೀನು. ಇರ್ಲಿ 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 ತಗೊಂಡ್ರಿ ಇದು? ಸರ್ ಎಷ್ಟು ತಗೊಂಡ್ರಿ ಸರ್? ಇವಾಗ ಸದ್ಯಕ್ಕೆ ಒಂದು 250 ಆಗಿತ್ತು. ಇದು 350? 250. ಸೊ 1 ಟನ್ ತಗೋಬೇಕು ನೀವು ಅಲ್ವಾ? ಹ್ಞೂ, ಅಂದರೆ 10 ಟನ್ 10 ಟನ್ 12 ಟನ್ ಗಾಡಿ ಫಿಕ್ಸ್. ಬೆಳಗ್ಗೆ ಬಂದ್ರಾ? ಹ್ಞೂ, ಬೆಳಿಗ್ಗೆ ಬಂದು ಆರಾಮಾಗಿ ಎಲ್ರಿಗೂ ನಮಸ್ಕಾರ. ದಿನಾಂಕ 4/7/2024 ಗುರುವಾರ. ನಾನಿವತ್ತು ಚೋಡೂರಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಹಲಸಿನ ಸಂತೆ ನಡೆಯುತ್ತೆ. ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನವೂ ಕೂಡ ನಡೆಯುತ್ತೆ. ಈಗಾಗಲೇ ಚೇಳೂರಿನ ಹಲಸು ಪ್ರಖ್ಯಾತಿ ಪಡೆದುಕೊಂಡಿದೆ. ನಾಡಿನ ಮೂಲೆ ಮೂಲೆಗೆ ಈ ಹಲಸು ಹೋಗ್ತಾ ಇದೆ. ಇಲ್ಲಿ ಸಗಟು ಖರೀದಿಯಿಂದ ಖರೀದಿ ಮಾಡ್ತಾರೆ. ಹೋದವಾರ ಸಿಕ್ಕಿದ್ರು. ಇರ್ಲಿ 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 ಸರ್, ಬರ್ತಾರಲ್ಲ, ಅಲ್ಲಿಂದ ಬರ್ತಾರಲ್ಲ. ಏನು ಮಾಡ್ಬೇಕು ಸರ್, ಮಾಡಿ ಗೊತ್ತಾಗದೆ ಹೆಂಗೆ? ಏನ್ ಬೆಲೆ ಕಟ್ಟಿದ್ದೀರಾ ಇದಕ್ಕ? ಹಾಂ, 5,000 ಕಟ್ಟಿದ್ದೀವಿ. 5,000? 65. 65 ಕಾಯಿಗೆ 5,000. ಬನ್ನಿ ಈ ಕಡೆ ಒಂದು ಸ್ವಲ್ಪ ಇದು ಯಜಮಾನ್ರ ಯಾವೂರು? ತಿಪ್ಟೂರು ಸರ್. ತಿಪ್ಟೂರ್ ಹತ್ರ ಯಾವೂರು? ಬೆನ್ನಾಕ್ನಳ್ಳಿ ಹತ್ರ ಇಲ್ಲೇ ತಿಪ್ಟೂರು. ತಿಪ್ಪೂರು ಇಲ್ಲ? ತಿಪ್ಟೂರು ಹೌದಾ? ತಿಪ್ಟೂರ್ ಹತ್ರ ಬೆನ್ನಾಕ್ನಳ್ಳಿ ತುಂಬ ಹತ್ರ ಅಲ್ವಾ ಅಲ್ಲಿ? ಒಂದು 3-4 ಕಿಲೋಮೀಟರ್ ಅಷ್ಟೇ. ಯಜಮಾನ್ರೆ ಏನ್ ಬೆಲೆ ಕಟ್ಟಿದ್ದೀರಾ? 6,000. ಎಷ್ಟಕ್ಕೆ? 55. ಯಾವ ಊರು? ತಿಪ್ಟೂರು ಹತ್ರ ಕಚ್ಚೆಘಟ್ಟ. ನಮ್ಮೊಬ್ರು ಬಸವರಾಜು ಅಂತ ಲೆಕ್ಚರರ್ ಇದ್ರು ಕಲ್ಪತರು ಕಾಲೇಜಲ್ಲಿ. ಕಚ್ಚೆಘಟ್ಟದಲ್ಲಿ ಒಬ್ರು ಕನ್ನಡ ಲೆಕ್ಚರರ್ ಇದ್ರು ಬಸವರಾಜು ಅಂತ ಇದರಲ್ವಾ, ತುಂಬ ಫೇಮಸ್ ಅವರು. ಹೆಂಗಣ್ಣ ಆರಾಮಿದ್ದೀರಾ? ನೋಡಿರ ವಿಡಿಯೋ ಹಾಕಿದ್ದೆ, ನೋಡಿರ ಓದೋರ್ದು? ನೋಡಿದ್ರೆ ಹಾಕ್ಕೊಡ್ತೀನಿ. ಹಾಕಿದ್ದೀನಿ. ಏನು ಬೆಲೆ ಕಟ್ಟಿದಾರೋ? ಇದು ಅವರು 30,000 ರೂಪಾಯಿ ಹೇಳ್ತಾವ್ರೆ. 30,000. ನಾವು 24 ಕೇಳ್ತಾ ಇದ್ದೀವಿ. ಹೌದಾ? ಅವರು 24ಗೆ ಕೊಡಲ್ಲ ಅಂತವ್ರೆ. ಎಷ್ಟು ಕಾಯಿಗೆ? 220 ಕಾಯಿ. 220 ಕಾಯಿಗೆ ಅವರು 30,000 ಹೇಳ್ತಾರೆ. ನೀವು 20,000ನಾ? 24 ಹೇಳ್ತಾರೆ. ಇದು ಯಾವುದು? ಕೆಂಪುತೊಳೆನಾ? ಬಿಸ್ಕತ್ ಕಲರ್? ಎಲ್ಲ ಕಲರ್ ಚೆನ್ನಾಗಿದೆ, ಕಾಯಿಗಳು ಚೆನ್ನಾಗಿದ್ದಾವೆ. ಕಾಯಿ ಚೆನ್ನಾಗಿದೆ. ನಮ್ಮ ಲೋಕಲ್ ಮಾಲ್ ಇದು, ಇಲ್ಲೇ ಮಾಲ್. ಹೌದೌದು, ಮಾಲ್ ಸೂಪರ್ ಆಗೈತೆ. ಅಂದ್ರೆ ಅವರು 30, ನಿಮ್ದು 24. 6,000 ರೂಪಾಯಿ ಡಿಫ್ರೆನ್ಸ್. 6,000 ರೂಪಾಯಿ ಡಿಫ್ರೆನ್ಸ್. ಹೋದ ವಾರ ವಿಡಿಯೋ ಹಾಕಿದ್ದೆ ನಿಮ್ದು. ಆಮೇಲೆ ಈ ಚೇಳೂರು ಹಲಸಿನ ವಿಶೇಷ ಐತೆ ಅಂತಾರೆ. ವಿಶೇಷತೆ ಅಂತಂದ್ರೆ ಇದು ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿ ಕಡೆ ಬರುತ್ತೆ ಲೋಕಲ್ ಆಗಿ. ಇವತ್ತು ನಮ್ಗೆ ಒಂದು ವಾರ ಮಡಿಕೊಂಡು ಕುಯ್ದ್ರು ಏನು ಆಗೋದಿಲ್ಲ. ನಾಟಿ ಮಾಲು. ಆಮೇಲೆ ಬೇರೆ ಕಡೆಯಿಂದ ಆ ಕಡೆ ಬರುತ್ತಲ್ಲ, ಬೇರೆ ಕಡೆ ಕಾಯಿ ನಮ್ಗೆ ತಡೆಯಲ್ಲ ಅಲ್ವಾ? ಕೆಂಪುತೊಳೆ ಆರೋಗ್ಯಪೂರ್ಣ
ಕೆಂಪು ತೊಳೆ. ಕೆಲವು ರಾಜ್ಯಗಳಲ್ಲಿ ಹಲಸಿನ ಮರನೇ ಇಲ್ಲ ಅಲ್ವಾ? ಈಗ ಜಾಸ್ತಿ ಮಹಾರಾಷ್ಟ್ರ ಪೂರ್ಣದಿಂದ ಬರ್ತಾರೆ. ಈಗಾಗಲೇ ಹಲಸಿನ ಹಣ್ಣು, ಚೋಳೂರು ಹಲಸಿನ ಹಣ್ಣು ಈಗಾಗಲೇ ತುಂಬಾ ಪ್ರಖ್ಯಾತಿ ಪಡೆದುಕೊಂಡಿದೆ. ಈಗ ಮುಂದೊಂದು ದಿನ ಇಡೀ ಜಗತ್ತಿಗೆ ಪರಿಚಯ ಆಗುತ್ತಿದ್ದು ಪರಿಚಯ ಆಯ್ತು ಸರ್. ಅಲ್ವಾ? ಗಂಗಣ್ಣವರು ನೀವು ಫೋನ್ ನಂಬರ್ ಇದೆ? 40 ವರ್ಷದಿಂದ ಗೊತ್ತಾಯ್ತು, ಫೋನಲ್ಲಿ ಮರ ಹಾಕ್ತೀನಿ. ಹಂಗೆ ಕೊಡಲ್ಲ. ಈ ಕಡೆಗೆ ಮಾತಾಡೋ ಈ ಕಡೆಗೆ ಮಾತಾಡೋ. ಹೇಳು 15,000 ಹೇಳು 20,000 ಅವರ ಆಡು. 20,000 ಹಾ ಆಡು. ಹಾ ಮತ್ತೆ 35,000 ಕೊಟ್ಬಿಡ್ತಾರ. ಬಾಳದ್ ಬೇಡ ಬಾಳ್ಬೇಕಲ್ವಾ? ಕಾಸು ಮಾಡ್ಬೇಕು. ನಾನೇ 40,000 ವ್ಯಾಪಾರ ಹೇಳಿಲ್ಲ. ಎಷ್ಟು ಹೇಳಿ ವ್ಯಾಪಾರ? 20 ವ್ಯಾಪಾರ ಆಡೋಣ ನೋಡೋಣ. ಯಜಮಾನ ನಿಮ್ಮ ಹೆಸರು? ಲಕ್ಷ್ಮಣ. ಲಕ್ಷ್ಮಣ. ಯಾವ ಊರು? ಮದನಹಳ್ಳಿ. ಮದನಹಳ್ಳಿನಾ? ಚೋಳೂರು ಮದನಹಳ್ಳಿ. ಏನ್ ಬೆಲೆ ಕಟ್ಟಿದೆ ನಿಮ್ದು? ನಿಮ್ ಬೆಲೆ ಹೇಳಿ. ಬೆಲೆ 35,000 ಹೇಳಿ. 300 ಕಾಯಿ. ಎಷ್ಟು? 300 ಕಾಯಿ. 300 ಕಾಯಿ. 300 ಕಾಯಿಗೆ 35,000. 35,000 ಹೇಳಿದ್ದೀನಿ. ಇದ್ಯಾವುದು? ಕೆಂಪು ತೊಳೆನಾ? ಬಿಸ್ಕತ್ ಕಲರ? ಬಿಸ್ಕೆಟ್ ಕೆಂಪು ಎರಡು ಮಿಕ್ಸ್. ಎರಡು ಮಿಕ್ಸ್ ಐತೆ. ಕಾಯಿ ಚೆನ್ನಾಗಿದಾವೆ. ಚೆನ್ನಾಗೈತೆ. ಹೇಳಿ